ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಪುಟ ವಿಸ್ತರಣೆಗೆ ಕಸರತ್ತು ಮುಂದುವರಿತಾ ಇದೆ. ಸಂಪುಟ ವಿಸ್ತರಣೆಗೆ ಸೋಮವಾರ ಹೈಕಮಾಂಡ್ ಸಂದೇಶ ನೀಡುವ ಸಾಧ್ಯತೆ ಇದೆ. ಸಿಎಂ ಡಿಕೆಶಿ ಹಾಗೂ ಮಾಜಿ ಸಿಎಂ ಸಿದ್ದರಾಮಯ್ಯ ಇಬ್ಬರಿಗೂ ಹೈಕಮಾಂಡ್ ಬುಲಾವ್ ಕೊಡುವಂತಹ ನಿರೀಕ್ಷೆ ಇದೆ. ಈ ಬಗ್ಗೆ ಸುಳಿವು ನೀಡಿರುವ ಡಿಕೆಶಿ ಹೈಕಮಾಂಡ್ ಕರೆದಾಗ ದೆಹಲಿಗೆ ಹೋಗಿ ನಿರ್ಧಾರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈತ ಕಾಂಗ್ರೆಸ್ನಲ್ಲಿ ಸಚಿವ ಸ್ಥಾನಕ್ಕೆ ಪೈಪೋಟಿ ಜೋರಾಗಿದೆ. ನಾನು ಪದೇ ಪದೇ ಚಿಕ್ಕ ಮಕ್ಕಳಂತೆ ಮಂತ್ರಿ ಮಾಡುವಂತೆ ಕೇಳೋದಿಲ್ಲ, ಸಚಿವ ಸ್ಥಾನಕ್ಕಾಗಿ ಮುಖ್ಯಮಂತ್ರಿ ಹಿಂದೆ ಬೀಳಲ್ಲ ಅಂತ ಶಾಸಕ ಅಶೋಕ್ ಪಟ್ಟಣ್ ಹೇಳಿದ್ದಾರೆ. ಅಲ್ಲದೆ ರಾಜಕೀಯ ನಿವೃತ್ತಿ ಎಲ್ಲ ಊಹಾಪೋಹ ಅಂತ ಅಲ್ಲಗಳೆದಿದ್ದಾರೆ. ಈ ಮಧ್ಯೆ ಶಾಸಕಿ ನಯನಾ ಮೋಟಮ್ಮ ಹಾಗೂ ಮೇಲ್ಮನೆ ಸದಸ್ಯೆ ಆರತಿ ಕೃಷ್ಣ ಮಧ್ಯೆ ಕಿತ್ತಾಟ ಜೋರಾಗಿದೆ. ಕ್ಷೇತ್ರದಲ್ಲಿ ಕಾರ್ಯಕರ್ತರ ಸಮಸ್ಯೆಗೆ ಸ್ಪಂದಿಸ್ತಿಲ್ಲ ಅಂತ ಮೊನ್ನೆ ಅಷ್ಟೇ ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ಗೆ ನಯನಾ ಮೋಟಮ್ಮ ವಿರುದ್ಧ ಪರಿಷತ್ ಸದಸ್ಯ ಆರತಿ ಕೃಷ್ಣ ದೂರು ಕೊಟ್ಟಿದ್ದರು. ಈ ಬೆನ್ನಲ್ಲೇ ಇಂದು ಸಿಎಂ ಡಿಕೆ ಅವರನ್ನ ಭೇಟಿಯಾಗಿ ನಯನಾ ಮೋಟಮ್ಮ ತಮ್ಮ ವಿರುದ್ಧದ ಆರೋಪಕ್ಕೆ ಸಮಜಾಯಿಷಿ ಕೊಟ್ಟರು. ವಿಧಾನಸೌಧದ ಪಶ್ಚಿಮ ದ್ವಾರದಲ್ಲಿ ಸಿಎಂ ಕಾರನ್ನು ಅಡ್ಡ ಹಾಕಿ ನಯನಾ ಮೋಟಮ್ಮ ಹಾಗೂ ಬೆಂಬಲಿಗರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಒತ್ತಡ ಏನಿಲ್ಲ, ನಮ್ಮ ನಾಯಕರು ಇವತ್ತು ನಾಳೆ ನಮ್ಮ ಬರ್ತಾರೆ, ಬಂದ ಮೇಲೆ ಯಾವತ್ತು ಅವ್ರು ಕರೀತಾರೆ ನಾನು ಅವತ್ತು ಹೋಗ್ತೀನಿ. ಒತ್ತಡ ಏನಿಲ್ಲ, ನಮ್ಮ ನಾಯಕರು ಇವತ್ತು ನಾಳೆ ಬೆಳಗಾವಿಗೆ ಅಂತೆಲ್ಲ ಒಟ್ಟು 3 ಕೊಡು ಅಂತ ಹೇಳಿದೀವಿ ನಾವು ಪದೇ ಪದೇ. ಅಯೋಧ್ಯೆ ರಾಮ ಮಂದಿರದ ದೇಣಿಗೆ ಹಗರಣದ ತನಿಖೆಯಲ್ಲಿ ದಿನಕ್ಕೊಂದು ಮಾಹಿತಿಗಳು ಹೊರಬೀಳ್ತಾ ಇವೆ. ಕದ್ದ ಹಣದ ಒಂದು ಭಾಗವನ್ನು ಆರೋಪಿಗಳು ಶೇರ್ ಮಾರ್ಕೆಟ್ ಹಾಗೂ ಇತರ ಹಣಕಾಸು ಹೂಡಿಕೆ ಸಾಧನಗಳಲ್ಲಿ ಹೂಡಿಕೆ ಮಾಡಿರುವುದು ಎಸ್ಐಟಿ ತನಿಖೆಯಲ್ಲಿ ಬರ್ತಾ ಇದೆ ಬೆಳಕಿಗೆ. ಈ ಬಗ್ಗೆ ಅನುಕಲ್ಪ್ ಮಿಶ್ರಾ ಬಾಯ್ಬಿಟ್ಟಿದ್ದಾನೆ ಅಂತಿದ್ದಾರೆ. ಹೀಗಾಗಿ 30 ಬ್ಯಾಂಕ್ ಖಾತೆಗಳನ್ನು ಸ್ಥಗಿತಗೊಳಿಸಿಬಿಟ್ಟಿದ್ದಾರೆ ಪೊಲೀಸರು. ಈಗಲೂ ಕೂಡ ಚಂಪತರಾಯ್ ಅತ್ಯಾಪ್ತನೇ VIP ದರ್ಶನ ವ್ಯವಸ್ಥೆ ಹಾಗೂ 1800 ಕೋಟಿ ಮೊತ್ತದ ಅಕೌಂಟನ್ನು ನೋಡ್ಕೊಳ್ತಾ ಇದ್ದಾನೆ ಅಂತ ತಿಳಿದು ಬಂದಿದೆ. ಹಂಗಿದ್ರೆ ಫಸ್ಟ್ ತೆಗೆದುಹಾಕಬೇಕು. ದೇಣಿಗೆ ಹಗರಣದ ಬಳಿಕ ದೇಗುಲದ 500 ರೂಪಾಯಿ ನೋಟ್ ಬದಲಿಗೆ ಈಗ 10-20 ರೂಪಾಯಿ ನೋಟ್ಗಳು ಕಾಣಿಕೆ ಹೆಚ್ಚಾಗಿದೆ. ಅಷ್ಟೇ ಬೆಸ್ಟ್ ಅನ್ಸುತ್ತೆ ನನ್ನ ಪ್ರಕಾರ, ಹಾಗೆ ಕೊಡಿ. ಇನ್ನು ದೇಣಿಗೆ ಹಗರಣದ ಬಗ್ಗೆ ಸೀತೆಯ ತವರು ನೇಪಾಳದ ಜನಕಪುರದಲ್ಲೂ ಕೂಡ ಖಂಡನೆ ವ್ಯಕ್ತವಾಗಿದೆ. ಜನಕೋಪುರ ದೇಗುಲದಿಂದ 7 ಜನರ ನಿಯೋಗ ಮಂದಿರಕ್ಕೆ ಕಳುಹಿಸಕ್ಕೆ ಮುಂದಾಗಿದ್ದಾರೆ. ಈ ಮಧ್ಯೆ ಕೇಂದ್ರ ಸರ್ಕಾರದ ವಿರುದ್ಧ ಬಿಕೆ ಹರಿಪ್ರಸಾದ್ ಅವರು ಕಿಡಿಕಾರಿದ್ದಾರೆ. ಮಂತ್ರ ಹಗರಣವನ್ನ CBI ಕೊಡಬೇಕಂತ ನಮಗೇನು ಇದಿಲ್ಲ. CBI ಮೇಲೆ ನಮಗೆ ನಂಬಿಕೆ ಇಲ್ಲ. ನಾವು ಇನ್ನು ರಾಜ್ಯದ 2 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಗೆ ದೋಸ್ತಿ ನಾಯಕರು ಸಿದ್ಧತೆ ನಡೆಸ್ತಾ ಇದ್ದಾರೆ. ಇಂದು ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಕುಮಾರಸ್ವಾಮಿ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಮಹತ್ವದ ಸಭೆ ನಡೆಸಿದ್ದಾರೆ. ಸಭೆಯಲ್ಲಿ 1+1 ಸೂತ್ರದ ಬಗ್ಗೆ ಚರ್ಚೆ ನಡೆದಿರೋದಾಗಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿದ್ದಾರೆ. ಅಂದರೆ ಒಂದು ಕ್ಷೇತ್ರ JDSಗೆ ಬಿಟ್ಕೊಡೋದು, ಒಂದು ಬಿಜೆಪಿ ತಗೊಳ್ಳೋದು ಅಂತ. ಸಚಿವ ಸುಧಾಕರ್ ನಿಧನದಿಂದ ತೆರವಾಗಿರುವ ಹಿರಿಯೂರು ಕ್ಷೇತ್ರ ಹಾಗೂ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಶಾಸಕ ಸ್ಥಾನ ಅನರ್ಹತೆಯಿಂದ ತೆರವಾದ ಧಾರವಾಡ ಗ್ರಾಮೀಣ ಕ್ಷೇತ್ರದ ಜನತೆಗೆ ಅಭ್ಯರ್ಥಿ ಹಾಕುವ ನಿಟ್ಟಿನಲ್ಲಿ ಚರ್ಚೆ ನಡೆದಿದೆ. ಬಿಜೆಪಿ ಮತ್ತು JDSಗೆ ಒಂದೊಂದು ಕ್ಷೇತ್ರದ ಪ್ರಸ್ತಾಪ ಇದೆ. ಅದರಲ್ಲಿ ಹಿರಿಯೂರನ್ನ JDSಗೆ ಬಿಟ್ಕೊಡ್ಬೇಕು ಅಂತ ಅವ್ರು ಕೇಳ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಧಾರವಾಡ ಗ್ರಾಮೀಣದಲ್ಲಿ ಬಿಜೆಪಿ ಸ್ಪರ್ಧೆ ಮಾಡಬೇಕು ಅಂತ ಇದೆ. ಬಟ್ ಇವರೆಲ್ಲ ಚರ್ಚೆ ಮಾಡಿ ಒಂದು ಫೈನಲ್ ಆಗಿ ಹೈಕಮಾಂಡ್ ಗಮನಕ್ಕೆ ತಂದು ಆಮೇಲೆ ಅಂತಿಮ ನಿರ್ಧಾರ ತಗೋತಾರೆ. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಇನ್ನು ಇರಾನ್ ಅಮೆರಿಕ ನಡುವಿನ ಕದನ ಮುಗಿಯೋ ಲಕ್ಷಣಗಳು ಕಾಣುತ್ತಿಲ್ಲ. ಈ ಬೆನ್ನಲ್ಲೇ ಅಮೆರಿಕ ಅಧ್ಯಕ್ಷ ಟ್ರಂಪ್ನ ಜಾಗತಿಕ ಮಟ್ಟದಲ್ಲಿ ಹತ್ಯೆ ಮಾಡೋಕೆ ಇರಾನ್ ಅತ್ಯಂತ ರಹಸ್ಯ ಹಾಗೂ ನಿರ್ದಿಷ್ಟ ಸಂಚು ರೂಪಿಸಿದೆ ಅನ್ನೋ ಸ್ಫೋಟಕ ಮಾಹಿತಿಯನ್ನು ಇಸ್ರೇಲ್ ಗುಪ್ತಚರ ಸಂಸ್ಥೆ ಮೊಸಾದ್ ಬಹಿರಂಗಪಡಿಸಿದೆ. ಟ್ರಂಪ್ ಬೆನ್ನಿಗೆ ನಿಂತು ಇಸ್ರೇಲ್ ನೀಡಿದ ಆ ರಹಸ್ಯ ಮಾಹಿತಿ ಇರಾನ್ನ ಇಡೀ ಕಾರ್ಯತಂತ್ರವನ್ನೇ ಉಲ್ಟಾ ಮಾಡಿದೆ. ಜಾಗತಿಕ ರಾಜಕೀಯದಲ್ಲಿ ಸಂಚಲನವನ್ನು ಮೂಡಿಸಿದೆ. ಈ ಮಹತ್ವದ ಗುಪ್ತಚರ ಮಾಹಿತಿಯನ್ನು ಇಸ್ರೇಲ್ ನೇರವಾಗಿ ಅಮೆರಿಕಾದೊಂದಿಗೆ ಮಾಹಿತಿಯನ್ನು ಹಂಚಿಕೊಂಡಿರೋದು. ಈಗ ಮತ್ತೊಮ್ಮೆ ಮಿಲಿಟರಿ ದಾಳಿಯನ್ನು ನಡೆಸೋಕೆ ನಿರ್ಧಾರವನ್ನು ಅಮೆರಿಕ ತೆಗೆದುಕೊಂಡಿದೆ. ಈ ಮಧ್ಯೆ ಇರಾನ್ ಹೊಸ ಅಧ್ಯಕ್ಷ ಮುಜ್ತಬಾ ಖಮೀನಿ ನಾಳೆ ತಂದೆಯ ಸಮಾಧಿಗೆ ಭೇಟಿ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅದಾದ ನಂತರ ಇನ್ನೇನಾಗುತ್ತೆ ಗೊತ್ತಿಲ್ಲ, ಕಾರಣ ಇಲ್ಲಿವರೆಗೂ ಮುಜ್ತಬಾ ಕಾಣಿಸ್ಕೊಂಡಿಲ್ಲ. ಮೊರಕ್ಕೋದ ಫಿಫಾ ವಿಶ್ವಕಪ್ ಕನಸು ಭಗ್ನಗೊಂಡಿದೆ. ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಫ್ರಾನ್ಸ್ ವಿರುದ್ಧ ಇಸ್ಲಾಂ ದೇಶ ಮೊರಕ್ಕೋ 2-0 ಅಂತರದಲ್ಲಿ ಸೋಲು ಕಂಡಿದೆ. ಮೊರಕ್ಕೋ ಸೋಲ್ತಾ ಇದ್ದಂತೆ ಅಭಿಮಾನಿಗಳು ಹುಚ್ಚಾಟ ಮೆರೆದಿದ್ದಾರೆ. ಪ್ಯಾರಿಸ್ಸು, ಲಂಡನ್ನಲ್ಲಿ ಸಿಕ್ಕ ಕಡೆ ಹಿಂಸಾಚಾರ ನಡೆಸಿ ಕಾರು, ಬೈಕ್ಗಳನ್ನು ಧ್ವಂಸ ಮಾಡಿ ಸಾರ್ವಜನಿಕ ಸ್ಥಳದಲ್ಲಿ ಕಲ್ಲು ತೂರಾಟ ಮಾಡಿ ದಾಂಧಲೆ ನಡೆಸಿದ್ದಾರೆ. ಲಂಡನ್ನಲ್ಲಿ ಅಭಿಮಾನಿಗಳು ಮತ್ತು ಪೊಲೀಸರ ನಡುವೆ ನಾಟಕೀಯ ಬೆಳವಣಿಗೆಗಳು ನಡೆದಿದೆ. ಅಭಿಮಾನಿಗಳನ್ನು ನಿಯಂತ್ರಿಸೋದಕ್ಕೆ ಪೊಲೀಸರು ಲಾಠಿ ಪ್ರಹಾರ ಮಾಡಿದ್ದಾರೆ. ಈ ವೇಳೆ ಅಧಿಕಾರಿಯೊಬ್ಬರು ಗಾಯಗೊಂಡಿದ್ದಾರೆ. ಲಂಡನ್ನಲ್ಲಿ ಅವ್ಯವಸ್ಥೆ ಭುಗಿಲೆದ್ದಂತೆ ಫ್ರಾನ್ಸ್ ಗೆಲುವನ್ನು ಪ್ಯಾರಿಸ್ ಬೀದಿಗಳಲ್ಲಿ ಸಂಭ್ರಮಿಸಲಾಯಿತು. ಪ್ಯಾರಿಸ್ ಬೀದಿಗಳಲ್ಲೂ ಪೊಲೀಸರು ಹದ್ದಿನ ಕಣ್ಣಿಟ್ಟರು. ಈ ಬೇರೆ ದೇಶದವರಿಗೆ ಮಣೆ ಹಾಕಿದ್ರೆ ಏನಾಗುತ್ತೆ ಅಂತ ಸರ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರಲ್ಲ, ಅನುಭವಿಸ್ಲಿ ಯುರೋಪ್ನವರೆಲ್ಲ. ಇವಾಗ ನಮಗೆ ಮುಂದಿನ ದಿನಗಳಲ್ಲಿ ಏನು ಕಾದಿದೆಯೋ. ಇನ್ನು ಮಹಾರಾಷ್ಟ್ರ ಘಟ್ಟ ಪ್ರದೇಶದಲ್ಲಿ ಮಳೆ ಅಬ್ಬರದಿಂದ ರಾಜ್ಯದ ನದಿ ಜಲಾಶಯಗಳಿಗೆ ಜೀವ ಕಳೆ ಬಂದಿದೆ. ಬೆಳಗಾವಿಯ ಘಟಪ್ರಭಾ ನದಿಗೆ ಅಪಾರ ನೀರು ಹರಿದು ಬರ್ತಾ ಇದೆ. ಹಿಡಿಕಲ ಜಲಾಶಯದ ಹಿನ್ನೀರಿನಲ್ಲಿರುವಂತಹ ವಿಠ್ಠಲ ದೇವಸ್ಥಾನ ಮುಳುಗಡೆಯಾಗಿದೆ. ಬರದನಾಡು ಗದಗ್ನಲ್ಲೂ ಕೂಡ ತುಂಗಭದ್ರೆ ಮೈದುಂಬಿ ಹರಿತಾ ಇದೆ. ಆದರೆ ಗದಗ್ನಲ್ಲಿ ಮಳೆ ಇಲ್ಲ. ಮಹಾರಾಷ್ಟ್ರದ ಅಂಬೋಲಿ ಫಾಲ್ಸ್ಗೆ ಪ್ರವಾಸಿಗರು ಲಗ್ಗೆ ಇಡ್ತಾ ಇದ್ದಾರೆ. ಹುಷಾರು. ಉತ್ತರ ಪ್ರದೇಶದಲ್ಲಿ ಮಾನ್ಸೂನ್ 7 ಜನರನ್ನು ಬಲಿ ತಗೊಂಡಿದೆ. ಮಳೆಯಿಂದಾಗಿ ಅವಘಡದಲ್ಲಿ 7 ಮಂದಿ ಸಾವನ್ನಪ್ಪಿದ್ದಾರೆ. ಕೆಲವೆಡೆ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಿದ್ದಾರೆ. ಇನ್ನು ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಕೊರತೆಯ ಹಿನ್ನೆಲೆಯಲ್ಲಿ ಇವತ್ತು ಜಲಸಂಪನ್ಮೂಲ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರು ಸಭೆ ಮಾಡಿದರು. ನೀರು ಹೆಚ್ಚು ಸಂಗ್ರಹವಾದರೆ ರೈತರ ಬೆಳೆಗಳಿಗೆ ನೀರು ಬಿಡ್ತೀವಿ, ಕುಡಿಯೋಕಷ್ಟೇ ಸೀಮಿತವಾಗಿದೆ ಅಂದಿದ್ದಾರೆ.
ನದಿ ಜೋಡಣೆ ಅಗತ್ಯ ಇದೆ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿದ್ದಾರೆ. ನೀವೇ ಇದ್ದೀರಲ್ಲ ಕೇಂದ್ರ ಮಂತ್ರಿಗಳು, ಒತ್ತಾಯ ಮಾಡಿ. ನೀರಿನ ಮಿತಿ ನಿಗದಿಯಾಗದೆ ನದಿ ಜೋಡಣೆ ಒಪ್ಪಿಗೆ ಕೊಡಬಾರದು. ವಿಷಯ ಗೊತ್ತಿಲ್ಲ ಅಂದರೆ HK ಪಾಟೀಲ್ ಬುಕ್ ಬರೆದಿದ್ದಾರೆ, ಅವರನ್ನು ಕೇಳಿ ರಾಜ್ಯಕ್ಕೆ ಡ್ಯಾಮೇಜ್ ಮಾಡಿಬಿಡಿ ಅಂತ CMಗೆ HDK ಟಾಂಗ್ ಕೊಟ್ಟರು. ಇನ್ನು ಏತ ನೀರಾವರಿ ಯೋಜನೆಗೆ ಕರೆಂಟ್ ಕಟ್ ಮಾಡಿದ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಅಶೋಕ್ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಬೆಂಗಳೂರು ಹೊರವಲಯದಲ್ಲಿ ಬನ್ನೇರುಘಟ್ಟ ಜಿಗಣಿ ಮುಖ್ಯ ರಸ್ತೆಯ ನಡು ರಸ್ತೆಯಲ್ಲಿ ATMಗೆ ಹಣ ತುಂಬಲು ತೆರಳಿದ್ದ ವಾಹನವನ್ನು ಕಿಡಿಗೇಡಿಗಳು ಅಡ್ಡಗಟ್ಟಿದ ಘಟನೆ ಬೆಳಕಿಗೆ ಬಂದಿದೆ. 1,79,00,000 ಹಣ ಇತ್ತಂತೆ ವಾಹನದಲ್ಲಿ. ಗನ್ಮ್ಯಾನು, ಡ್ರೈವರು, ಓರ್ವ ಸಿಬ್ಬಂದಿ ಎಲ್ಲ ಇದ್ರು. ಯೂಟರ್ನ್ ತೆಗೆದುಕೊಳ್ಳುವಾಗ ಬೈಕ್ಗೆ ಟಚ್ ಮಾಡಿದ್ದಂತ ಕಿರಿಕ್ ತೆಗೆದಿದ್ದಾರೆ, ಬೇಕು ಅಂತಾನೆ. ಇದನ್ನು ನೋಡಿ ಸ್ಥಳದಲ್ಲಿ ಜನ ಜಮಾಯಿಸಿದ್ದಾರೆ. ATM ವಾಹನದ ಕೀ ಕಸ್ಕೊಂಡು ಎಸ್ಕೇಪ್ ಆಗಿದ್ದಾರೆ. ATM ವಾಹನದಲ್ಲಿದ್ದ ಹಣ ಕದಿಯೋಕೆ ಹೊಂಚಾಕಿರುವ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ. ಮಂಗಳೂರಿನ ಹೊರವಲಯದ ಮುಕ್ಕ ಎಂಬಲ್ಲಿ ಅಡಗಿದ್ದ 8 ಬಾಂಗ್ಲಾದೇಶಿಯರನ್ನು ಸುರತ್ಕಲ್ ಪೊಲೀಸರು ಬಂಧಿಸಿದ್ದಾರೆ. ಇನ್ನೂ ಎಷ್ಟು ಜನ ಇದ್ದಾರೋ. ಪ್ರಖ್ಯಾತ ಖಾಸಗಿ ಮೆಡಿಕಲ್ ಕಾಲೇಜಿನ ಕಟ್ಟಡ ಕಾಮಗಾರಿಗೆ ಬಂದಿದ್ದರು. ಅಕ್ರಮವಾಗಿ ಆಧಾರ್ ಕಾರ್ಡ್ ಮಾಡಿಸಿಕೊಂಡು ಪಶ್ಚಿಮ ಬಂಗಾಳದಿಂದ ಕೂಲಿ ಕಾರ್ಮಿಕರಾಗಿ ಬಂದಿದ್ದಾರೆ. ಬಾಂಗ್ಲಾದೇಶದ ರಾಜಶಾಹಿ ನಗರದ ನಿವಾಸಿಗಳಂತೆ ಅವರು. ಇತ್ತ ಮಂಡ್ಯದ ರೈಲ್ವೆ ನಿಲ್ದಾಣದ ಬಳಿ ಗಂಟು ಮೂಟೆ ಸಮೇತ ಅನುಮಾನಾಸ್ಪದ ರೀತಿಯಲ್ಲಿ ಗುಂಪು ಕಟ್ಕೊಂಡು ಬಂದಿದ್ದರು 50ಕ್ಕೂ ಹೆಚ್ಚು ಜನರನ್ನು. BJP ಕಾರ್ಯಕರ್ತರು ತಡೆದು ಪ್ರಶ್ನೆ ಮಾಡಿದ್ದಾರೆ. ID ಕಾರ್ಡು ಹಾಗೂ ಆಧಾರ್ ಕಾರ್ಡ್ಗಳನ್ನು ಪರಿಶೀಲಿಸಿದಾಗ ಅನೇಕರ ಬಳಿ ಪಶ್ಚಿಮ ಬಂಗಾಳ ಮೂಲದ ಆಧಾರ್ ಕಾರ್ಡ್ಗಳಿರೋದು ಪತ್ತೆಯಾಗಿದೆ. ಅನೇಕರು ಪಶ್ಚಿಮ ಬಂಗಾಳದ ಕಾರ್ಡ್ಗಳನ್ನು ಪಡ್ಕೊಂಡಿದ್ದಾರೆ ಅಂದರೆ ಅವರು ಬಾಂಗ್ಲಾದೇಶದಿಂದ ಬಂದಿದ್ದಾರೆ. ಮೂಲ ಎಲ್ಲಿದೆ ಅನ್ನುವಂಥದ್ದನ್ನು ಹುಡುಕುವಂಥ ಕೆಲಸವನ್ನು ಮಾಡದೇ ಇದ್ದರೆ ಹೇಳ್ತೀನಲ್ಲ, ಯುರೋಪ್ ರಾಷ್ಟ್ರಗಳಲ್ಲಿ ಆದ ರೀತಿಯಲ್ಲಿ ಮುಂದೊಂದು ದಿನ ಈ ಬಾಂಗ್ಲಾದಿಂದ ಬಂದಿರೋರೆಲ್ಲ ಇಲ್ಲಿ ಏನು ಬೇಕಾದರೂ ಮಾಡ್ತಾರೆ. ಬರೆದಿಟ್ಕೊಳ್ಳಿ ನೀವು. ಖಂಡಿತ ಓಟಿಗೋಸ್ಕರ ರಾಜಕಾರಣಿಗಳು ಹಾಗೆ ಮಾಡ್ತಾ ಇವೆ, ಇವರು ಅದನ್ನೇ ನಡೆಸ್ಕೊಳ್ತವೆ. ಆಗುತ್ತೆ, ನೋಡ್ತಾರೆ, ನೆನ್ಪಿಟ್ಕೊಳ್ಳಿ. ಇದು ಬಹಳ ವಿಶೇಷವಾಗಿ ವಿಚಿತ್ರವಾಗಿ ಕಾಣಿಸಿಕೊಳ್ತಾ ಇದೆ. ಪಹಲ್ಗಾಮ್ ಉಗ್ರ ದಾಳಿಯ ಹಿನ್ನೆಲೆಯಲ್ಲಿ 1.5 ವರ್ಷಗಳ ಬಳಿಕ ಜುಲೈ 3ರಿಂದ ಆರಂಭವಾಗಿದೆ ಅಮರನಾಥ ಯಾತ್ರೆ. ಈಗ ನಿರಾಸೆಯ ಸುದ್ದಿಯಂತೆ. ಬಾಬಾ ಬರ್ಫಾನಿ ಲಿಂಗ ಅಂತಲೇ ಖ್ಯಾತವಾಗಿರುವಂಥ ಅಮರನಾಥ್ ಹಿಮಲಿಂಗವು ಹವಾಮಾನ ವೈಪರೀತ್ಯದಿಂದಾಗಿ 90% ಕರಗೋಗ್ಬಿಟ್ಟಿದೆ. ಹೀಗಾಗಿ ಕಾಶ್ಮೀರದ ಅನಂತನಾಗ್ ಜಿಲ್ಲೆಯತ್ತ ತೆರಳುತ್ತಾ ಇರುವಂಥ ಅಮರನಾಥ್ ಯಾತ್ರಿಕರಿಗೆ ಈ ಬಾರಿ ಹಿಮಲಿಂಗ ದರ್ಶನವಾಗೋದು ಅನುಮಾನ ಅಂತಿದ್ದಾರೆ. ಈ ಬಾರಿ 50 ದಿನಗಳ ಕಾಲ ಅಮರನಾಥ ಯಾತ್ರೆ ನಡೆಯುತ್ತೆ. 1 ಲಕ್ಷಕ್ಕೂ ಹೆಚ್ಚು ಜನ ನೋಂದಣಿ ಮಾಡ್ಕೊಂಡಿದ್ದಾರೆ. ಅಲ್ಲದೆ ಬಲ್ತಾಲ್ ಬೇಸ್ ಕ್ಯಾಂಪ್ನಲ್ಲಿ ಸಕಲ ಸಿದ್ಧತೆಯು ಕೂಡ ಎಲ್ಲ ನಡೆದಿದೆ, ಅವೆಲ್ಲ ಮಾಡ್ಕೊಂಡಿದ್ದಾರೆ. ಬಟ್ ಈಗ ಇದು ಇನ್ನೊಂದು ರೀತಿಯಾಗೂ ಆಗ್ತಾ ಇದೆ. ಇದು ಪ್ರಕೃತಿಯ ಇನ್ನೊಂದು ರೀತಿಯ ಅಂತ ಮೆಸೇಜನ್ನು ಪಾಸ್ ಮಾಡ್ತಾ ಇದೆ. ಅನಾಹುತಕ್ಕೆ ನಾಂದಿ ಹಾಡುತ್ತೆ ಇದು ಅಂತ ಒಂದು ಮೆಸೇಜ್ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಏನಾಗುತ್ತೆ ಗೊತ್ತಿಲ್ಲ. ದಾವಣಗೆರೆಯ ಸರಸ್ವತಿ ನಗರದಲ್ಲಿರುವ ಪವರ್ ಫಿಟ್ನೆಸ್ ಕ್ಲಬ್ ಇದೀಗ ವಿವಾದದ ಕೇಂದ್ರಬಿಂದು. ಯಾಕೆ ಅಂದರೆ ಜಿಮ್ ಟ್ರೈನರ್ ಇಸ್ಮಾಯಿಲ್ ಎಂಬಾತ ಜಿಮ್ಗೆ ಬರುವ ಹಿಂದೂ ಹೆಣ್ಣು ಮಕ್ಕಳನ್ನು ಟಾರ್ಗೆಟ್ ಮಾಡಿ ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ ಅಂತ ಗಂಭೀರ ಆರೋಪ. ಅದರಲ್ಲೂ ಪ್ರೊಫೆಸರ್ಗಳು, ಅಧಿಕಾರಿಗಳು, ವೈದ್ಯರು, ಎಂಜಿನಿಯರ್ಗಳು ಪ್ರತಿಷ್ಠಿತ ಮನೆತನದ ಮಹಿಳೆಯರನ್ನ ಗುರಿಯಾಗಿಸಿಕೊಂಡು ಪುಸಲಾಯಿಸಿ ಲೈಂಗಿಕವಾಗಿ ಬಳಸ್ಕೊಳ್ಳಲಾಗಿದೆ ಅಂತ ಆರೋಪ ಎಲ್ಲ ಕೇಳಿಬಂದಿದೆ. ರೀಲ್ಸ್ ಎಲ್ಲ ಮಾಡಿದ್ದಂತೆ, ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಂತೆ. ಈಗ ಹಿಂದೂ ಸಂಘಟನೆಗಳು ಇದೆಲ್ಲ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇವನನ್ನು ಗಡೀಪಾರು ಮಾಡಬೇಕು ಅಂತ ಹಿಂದೂ ಮುಖಂಡರು ಆಗ್ರಹಿಸಿದ್ದಾರೆ. ಇದನ್ನು ಹೇಳಿಕೊಂಡ್ರೆ ಗೃಹ ಸಚಿವರಿಗೆ ನೀವೇನಾದರೂ ನೈತಿಕ ಪೊಲೀಸ್ಗಿರಿ ಮಾಡಿದ್ರು ನಿಮ್ಮ ಮೇಲೂ ಕ್ರಮ ತಗೋತೀನಿ ಅಂತ ಅಂದ್ಬಿಟ್ಟು ಇವ್ರಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಅವ್ರಿಗೇನ್ರಿ ಬೈಯೋದ್ರು? ಹಿಂದೂ ಹೆಣ್ಣು ಮಕ್ಕಳೇ ಅವ್ರು ಹಿಂದಿಂದ ಅಡ್ಡಾಡ್ತಾ ಇದ್ರು, ಇನ್ನೇನು ಹೇಳೋದು? ಎಷ್ಟು ಬುದ್ಧಿ ಹೇಳಿದ್ರು ಅಷ್ಟೇ ಅಲ್ಲ. ಎಷ್ಟು ಕಟ್ ಮಾಡಿ ಫ್ರಿಜ್ಜಲ್ಲಿಟ್ಟು ಎಷ್ಟು ಸೂಟ್ಕೇಸ್ಗಳಲ್ಲಿ ಹಾಕಿ ಪಾರ್ಸಲ್ ಮಾಡಿದ್ರು ನಮ್ಮ ಹಿಂದೂ ಹೆಣ್ಮಕ್ಳು ಓಡಾಡ್ತಾವಲ್ಲ, ಅದೇನಪ್ಪ? ಅವ್ರಿಗೆ ಯಾಕೆ ಮುಸ್ಲಿಂ ಹುಡುಗಿಯರು ಯಾರು ಸಿಗೋದಿಲ್ವ ಹೀಗೆಲ್ಲ ಮಾಡೋಕ್ಕೆ? ಬರೀ ಹಿಂದೂ ಹೆಣ್ಮಕ್ಳೇ ಸಿಗಬೇಕಾ ಇವಕ್ಕೆ? ಎಷ್ಟು ಹೇಳ್ಬೇಕಿಂತವುಗಳನ್ನು? ಅಯ್ಯೋ.